ಮತದಾನ ಮುಕ್ತಾಯವಾಗಿದ್ದು ಸ್ಟ್ರಾಂಗ್ ರೂಮ್ಗೆ ಇವಿಎಂಗಳನ್ನು ಶಿಫ್ಟ್ ಮಾಡಲಾಗಿದೆ. ಇವಿಎಂಗಳಲ್ಲಿ ಭದ್ರವಾದ ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯ. ಬೆಂಗಳೂರಿನ 3 ಕ್ಷೇತ್ರಗಳಿಗೆ ಪ್ರತ್ಯೇಕ ಸ್ಟ್ರಾಂಗ್ ರೂಮ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಬೆಂಗಳೂರು ಉತ್ತರದ ಇವಿಎಂಗಳು ಸೇಂಟ್ ಜೋಸೆಫ್ ಕಾಲೇಜಿಗೆ ಶಿಫ್ಟ್ ಮಾಡಲಾಗಿದೆ. ಬೆಂಗಳೂರು ಕೇಂದ್ರದ ಇವಿಎಂಗಳನ್ನು ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ಭದ್ರವಾಗಿಡಲಾಗಿದೆ. ಬೆಂಗಳೂರು ದಕ್ಷಿಣದ ಮತಯಂತ್ರಗಳು ಎಸ್ಎಸ್ಎಂಆರ್ವಿ ಕಾಲೇಜಿಗೆ ಶಿಫ್ಟ್ ಮಾಡಲಾಗಿದೆ. ಬೆಂಗಳೂರಿನ 3 ಕ್ಷೇತ್ರಗಳಿಗೆ ಪ್ರತ್ಯೇಕವಾದಂತಹ ಸ್ಟ್ರಾಂಗ್ ರೂಮ್ ನಿರ್ಮಾಣ ಮಾಡಲಾಗಿದ್ದು ಸ್ಟ್ರಾಂಗ್ ರೂಮ್ನಲ್ಲಿ ಈಗ ಇವಿಎಂಗಳು ಭದ್ರವಾಗಿದೆ. ಆ ಇವಿಎಂಗಳಲ್ಲಿ ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯ ಭದ್ರವಾಗಿದೆ. ದಿನದ 24 ಗಂಟೆಯೂ ಸ್ಟ್ರಾಂಗ್ ರೂಮ್ಗೆ ಬಿಗಿ ಪೊಲೀಸ್ ಭದ್ರತೆ ಇರುತ್ತೆ. ಸ್ಟ್ರಾಂಗ್ ರೂಮ್ಗಳ ಮುಂಭಾಗದಲ್ಲಿ 500ಕ್ಕೂ ಹೆಚ್ಚು ಸಿಸಿಟಿವಿಯನ್ನ ಅಳವಡಿಕೆ ಮಾಡಲಾಗಿದೆ. ಜೂನ್ 4ರವರೆಗೂ ಇವಿಎಂ ಮಷಿನ್ಗಳು ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರವಾಗಿರಲಿದೆ. ಮೊದಲ ಹಂತದ ಮತದಾನ ರಾಜ್ಯದಲ್ಲಿ ಮುಕ್ತಾಯವಾಗಿದ್ದು ಇವಿಎಂಗಳನ್ನು ಸ್ಟ್ರಾಂಗ್ ರೂಮ್ಗೆ ಶಿಫ್ಟ್ ಮಾಡಲಾಗಿದೆ. ಇವಿಎಂಗಳಲ್ಲಿ ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯ ಭದ್ರವಾಗಿದೆ. ರಾಜ್ಯದಲ್ಲಿ ಮೊದಲ ಹಂತದ ಲೋಕಸಭಾ ಚುನಾವಣಾ ಕಣದಲ್ಲಿ ಚುನಾವಣೆ ಮುಗ್ದಿರ್ತಕ್ಕಂಥದ್ದು. ಹೀಗಾಗಿ ಅಭ್ಯರ್ಥಿಗಳ ಭವಿಷ್ಯ ವಿವಿಪ್ಯಾಟ್ನಲ್ಲಿ ಭದ್ರವಾಗಿರ್ತಕ್ಕಂಥದ್ದು. ನಾವೀಗ ಬೆಂಗಳೂರಿನ ಮಲ್ಯ ರಸ್ತೆಯಲ್ಲಿರ್ತಕ್ಕಂಥ ಸೇಂಟ್ ಜೋಸೆಫ್ ಕಾಲೇಜ್ನಲ್ಲಿರ್ತಕ್ಕಂಥದ್ದು. ಇಲ್ಲಿ ಎಲ್ಲ ಏನು ವಿವಿಪ್ಯಾಟ್ ಆಗಿರ್ಬೋದು, ಏನು ಇವಿ ಮಿಷಿನ್ಗಳಾಗಿರ್ಬೋದು, ಬ್ಯಾಲೆಟ್ ಆಗಿರ್ಬೋದು, ಎಲ್ಲವನ್ನ ತಂದು ಇಲ್ಲಿ ಜೋಡಿಸಲಾಗ್ತಾ ಇದೆ. ನೀವು ದೃಶ್ಯಗಳಲ್ಲೂ ಸಹ ನೋಡ್ಬೋದು. 157 ಮಲ್ಲೇಶ್ವರಂ ಮತಕ್ಷೇತ್ರದ ಎಣಿಕೆ. ಇದು ಬೆಂಗಳೂರು ಉತ್ತರ ಭಾಗದ ಮತಯಂತ್ರಗಳನ್ನು ಇಲ್ಲಿ ತಂದಿಡಲಾಗಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಮೊದಲ ಹಂತದ ಲೋಕಸಭಾ ಚುನಾವಣೆ ಮುಕ್ತಾಯಗೊಂಡಿದೆ. ಬೆಂಗಳೂರು 3 ಕ್ಷೇತ್ರಗಳಲ್ಲಿ ಮೊದಲ ಹಂತದಲ್ಲಿ ಮತದಾನ ನಡೆದಿರ್ತಕ್ಕಂಥದ್ದು. ಅಭ್ಯರ್ಥಿಗಳ ಭವಿಷ್ಯ ಇವಿಎಂನಲ್ಲಿ ಭದ್ರ ಆಗಿದೆ. ಬೆಂಗಳೂರು 3 ಕ್ಷೇತ್ರಗಳಲ್ಲಿ ಶಾಂತಿಯುತ ಮತದಾನ ನಡೆದಿರ್ತಕ್ಕಂಥದ್ದು. ಕರುನಾಡಿನಲ್ಲಿ ಮೊದಲ ಹಂತದ ಚುನಾವಣೆ ಶಾಂತಿಯುತವಾಗಿ ಆಗಿದೆ. ಈಗ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸ್ಟ್ರಾಂಗ್ ರೂಮ್ಗಳಲ್ಲಿ ಎಲ್ಲ ವಿವಿಪ್ಯಾಟ್ ಆಗಿರ್ಬೋದು, ಮತ್ತು ವಿವಿಪ್ಯಾಟ್ ಮಿಷಿನ್ಗಳಾಗಿರ್ಬೋದು, ಬ್ಯಾಲೆಟ್ಗಳನ್ನು ಸಹ ನೀವು ತಂದು ಜೋಡಿಸ್ತಾ ಇರ್ತಕ್ಕಂಥ ದೃಶ್ಯಗಳನ್ನು ಸಹ ನೋಡ್ಬೋದು. ಬೆಂಗಳೂರು ಕೇಂದ್ರ, ಉತ್ತರ, ದಕ್ಷಿಣ ವಿಭಾಗ ಕ್ಷೇತ್ರಗಳಲ್ಲಿ ಪ್ರತ್ಯೇಕ ಸ್ಟ್ರಾಂಗ್ ರೂಮ್ಗಳನ್ನು ಮಾಡಲಾಗಿರ್ತಕ್ಕಂಥದ್ದು. ಸಂಜೆ 6 ಗಂಟೆಯಿಂದಲೂ ಸಹ ಮತದಾನ ಮುಗಿದಿದ್ದ ನಂತರ ಇವಿಎಂ ಮಿಷಿನ್ಗಳನ್ನು ಡಿಮಾನಿಟರ್ ಮಾಡಿ ನಂತರ ತಂದು ವಿವಿಪ್ಯಾಟ್ ಆಗಿರ್ಬೋದು, ಇವಿಎಂ ಮಿಷನ್ಗಳನ್ನು ಭದ್ರವಾಗಿ ಬಂದು ಇಲ್ಲಿ ತಂದು ಜೋಡಿಸಲಾಗ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ಉತ್ತರದ ಸೇಂಟ್ ಜೋಸೆಫ್ ಕಾಲೇಜ್ನಲ್ಲಿ ಸ್ಟ್ರಾಂಗ್ ರೂಮ್ ಅನ್ನು ಮಾಡಿರ್ತಕ್ಕಂಥದ್ದು. ಇನ್ನು ಕೇಂದ್ರ ವಿಭಾಗದ ಮೌಂಟ್ ಕಾರ್ಮಲ್, ಬೆಂಗಳೂರು ದಕ್ಷಿಣವನ್ನು SMRV ಕಾಲೇಜ್ಗಳಲ್ಲಿ ಮಾಡಿದ್ದಾರೆ. ಒಟ್ಟು ಸುಮಾರು 3-4 ಸ್ಟ್ರಾಂಗ್ ರೂಮ್ಗಳು. ಮತ್ತು ಇವತ್ತು ಇಲ್ಲಿ ಈಗಾಗಲೇ ಈಗ ಯಾವ ರೀತಿ ಜೂನ್ 4ಕ್ಕೆ ಎಲೆಕ್ಷನ್ ಇರುತ್ತೆ, ಕೌಂಟಿಂಗ್ ಇರುತ್ತೆ, ಅವತ್ತು ಯಾವ ರೀತಿ ಎಲ್ಲ ಸಿದ್ಧತೆ ಮಾಡ್ಕೊಬೇಕು ಅನ್ನೋದು ಈಗಲೇ ಕೂಡ ನೀವು ದೃಶ್ಯಗಳಲ್ಲೂ ಸಹ ನೋಡ್ಬೋದು. ಸೇಂಟ್ ಜೋಸೆಫ್ ಕಾಲೇಜಿನಲ್ಲಿ ಈಗಲೇ ಸಹ ಎಲ್ಲ ರೀತಿಯ ಸಿದ್ಧತೆ ಮಾಡಿರ್ತಕ್ಕಂಥದ್ದು. ಟೇಬಲ್ ಹಾಕಿ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡು ಮತ ಎಣಿಕೆ ಕಾರ್ಯ ನಡೆಯುತ್ತೆ ಜೂನ್ 4ಕ್ಕೆ. ಅವತ್ತು ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಂಡಿರ್ತಕ್ಕಂಥದ್ದು. ಬೆಂಗಳೂರಿನ ಉತ್ತರ ವಿಭಾಗ ಕ್ಷೇತ್ರದ ಇವಿಎಂ ಆಗಿರ್ಬೋದು, ಮತ್ತು ಬ್ಯಾಲೆಟ್ ಪೇಪರ್ಗಳನ್ನು ತೆಗೆದುಕೊಂಡ್ಬಂದು ಈಗಾಗಲೇ ಎಲ್ಲ ಭದ್ರವಾಗಿ ತಂದಿಡಲಾಗ್ತಾ ಇದೆ. ಮಲ್ಲೇಶ್ವರಂ, ಹೆಬ್ಬಾಳ, ಸರ್ವಜ್ಞ ನಗರ ಸೇರಿದಂತೆ ಉತ್ತರ ಕ್ಷೇತ್ರದಲ್ಲಿ ಯಾವ್ಯಾವೆಲ್ಲ ಬರ್ತವೆ ಆ ಕ್ಷೇತ್ರದ ಇವಿಎಂ ಮಿಷಿನನ್ನು ಸ್ಟ್ರಾಂಗ್ ರೂಮ್ಗೆ ತಂದು ಇಡಲಾಗ್ತಾ ಇರ್ತಕ್ಕಂಥದ್ದು. ಪೊಲೀಸ್ ಭದ್ರತೆಯಲ್ಲಿ ತೆಗೆದುಕೊಂಬಂದು ಇಲ್ಲಿ ಇಡಲಾಗ್ತಾ ಇದೆ. ಯಾವುದೇ ರೀತಿ ಅಹಿತಕರ ಘಟನೆ ನಡೀಬಾರ್ದು, ಮತ್ತು ಯಾವುದೇ ರೀತಿ ತೊಂದರೆ ಆಗಬಾರ್ದು. ಇವಿಎಂ ಮಿಷಿನ್ ಆಗಿರ್ಬೋದು, ಬ್ಯಾಲೆಟ್ ಆಗಿರ್ಬೋದು, ಯಾವುದೂ ಮಿಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಪೊಲೀಸ್ ಭದ್ರತೆಯಲ್ಲಿ ತೆಗೆದುಕೊಂಬಂದು ಸೇಂಟ್ ಜೋಸೆಫ್ ಕಾಲೇಜ್ನಲ್ಲಿ ಬೆಂಗಳೂರು ಉತ್ತರ ಅಭ್ಯರ್ಥಿಯ ಹಾಗೆ ಚಲಾಯಿಸಿರ್ತಕ್ಕಂಥ ಮತಯಂತ್ರಗಳನ್ನು ಜೋಡಿಸಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.